ಓಂ ಶಾಂತಿ. ಓಂ ಶಾಂತಿ. ಆ ಅತ್ಯಂತ ಅದ್ಭುತವಾದ ಅಂದ್ರೆ ಅಸಾಧಾರಣ ಬುದ್ಧಿಮತ್ತೆಯುಳ್ಳ ಒಬ್ಬ ಜ್ಞಾನಿ ಅಥವಾ ತತ್ವಜ್ಞಾನಿಯನ್ನ ನಾವು ಕಲ್ಪಿಸ್ಕೊಂಡ್ರೆ ನಮ್ಮ ಕಣ್ಮುಂದೆ ಬರೋ ಚಿತ್ರಣ ಹೇಗಿರುತ್ತೆ? ಬಹುಶಃ ಒಂದು ದೊಡ್ಡ ಗ್ರಂಥಾಲಯ ಅಥವಾ ಸುತ್ತಲೂ ಎತ್ತರದ ಪುಸ್ತಕದ ಕಪಾಟುಗಳು. ಹೌದು, ಪ್ರಪಂಚದ ವಾಸ್ತವಿಕತೆಯಿಂದ ಸಂಪೂರ್ಣವಾಗಿ ಸಂಪರ್ಕ ಕಳೆದುಕೊಂಡು ತಮ್ಮದೇ ಆದ ಒಂದು ಬೌದ್ಧಿಕ ಲೋಕದಲ್ಲಿ ವಿಹರಿಸುವ ವ್ಯಕ್ತಿ ಅಂತಾನೆ ನಾವೆಲ್ಲ ಅಂದ್ಕೊಳ್ತೀವಿ ಅಲ್ವಾ? ಖಂಡಿತ. ದೈಹಿಕ ಶ್ರಮಕ್ಕೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಒಂದು ರೂಢಿಗತ ಕಲ್ಪನೆ ನಮ್ಮಲ್ಲಿದೆ. ಆದ್ರೆ ಏಂಗೊತ್ತಾ, ಇಡೀ ಪ್ರಪಂಚವೇ ನಿಬ್ಬೆರಗಾಗುವಂತಹ ಗಹನವಾದ ತಾತ್ವಿಕ ಸಾಹಿತ್ಯವನ್ನು ಬರೆಯುವ ಆ 7 ಅಡಿ ಉದ್ದದ ಬುದ್ಧಿ ಅಂತ ಕರೆಸ್ಕೊಳ್ಳುವ ಅದೇ ದೈತ್ಯ ಪ್ರತಿಭೆ ಸುಡುವ ಬಿರುಬಿಸಿಲಿನಲ್ಲಿ ಮೈಲುಗಟ್ಲೆ ನಡೆದು ಬೃಹತ್ ಐಸ್ ಗಟ್ಟಿಗಳನ್ನ ತನ್ನ ಹೆಗಲ ಮೇಲೆ ಹೊತ್ತು ತರ್ತಿದ್ದ ಎಂದ್ರೆ ನಂಬೋಕೆ ಸಾಧ್ಯನಾ? ವಾವ್, ಇದು ನಿಜಕ್ಕೂ ಆಶ್ಚರ್ಯ ಅಲ್ವಾ? ಕೇವಲ ತಮ್ಮ ಸಹೋದ್ಯೋಗಿಗಳಿಗೆ ಅಂದ್ರೆ ಆ ಸೆಂಟರ್ನಲ್ಲಿದ್ದವರಿಗೆ 1-2 ಲೋಟ ತಣ್ಣನೆಯ ನೀರು ನೀಡಲು ಅಷ್ಟೊಂದು ಕಠಿಣ ದೈಹಿಕ ಶ್ರಮ ಪಡುತ್ತಿದ್ದ ತತ್ವಜ್ಞಾನಿಯ ಕಥೆ ಇದು. ನೋಡಿ, ಇದು ಬುದ್ಧಿಜೀವಿ ಅಥವಾ ಇಂಟೆಲೆಕ್ಚುಯಲ್ ಎಂದರೆ ಹೇಗಿರಬೇಕು ಅನ್ನೋ ನಮ್ಮ ಎಲ್ಲಾ ಸಾಂಪ್ರದಾಯಿಕ ವ್ಯಾಖ್ಯಾನಗಳನ್ನ ಸಂಪೂರ್ಣವಾಗಿ ಅಲುಗಾಡಿಸುತ್ತೆ. ಹೌದು, ಕೇವಲ ಮಿದುಳು ಮಾತ್ರ ಕೆಲಸ ಮಾಡೋತ್ತೆ, ಕೈಕಾಲುಗಳಲ್ಲ ಅನ್ನೋ ಮಿಥ್ಯೆನ ಇದು ಒಡೆಯುತ್ತೆ. ನಿಖರವಾಗಿ. ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಬ್ರಹ್ಮಕುಮಾರಿ ಸಂಸ್ಥೆಯ ಪ್ರಮುಖ ಸ್ತಂಭಗಳಲ್ಲಿ ಒಬ್ಬರಾಗಿದ್ದ ಭ್ರಾತಾ ಜಗದೀಶ್ ಅವರ ಬದುಕಿನ ರೋಚಕ ಪುಟಗಳನ್ನು ತೆರೆಯಲಿದ್ದೇವೆ. ಇದು ತುಂಬಾ ಆಸಕ್ತಿದಾಯಕವಾಗಿರಲಿದೆ. ನಮ್ಮ ಮುಂದಿರುವ ಮೂಲ ಮಾಹಿತಿ ಎಂದರೆ ಸೆಪ್ಟೆಂಬರ್ 10, 2017ರಂದು ಅವರ 88ನೇ ಜನ್ಮದಿನದ ಅಂಗವಾಗಿ ಹೊರತಂದ ವ್ಯಕ್ತಿ ಏಕ್ ವ್ಯಕ್ತಿತ್ವ ಅನೇಕ ಎಂಬ ಅದ್ಭುತ ಪುಸ್ತಕದ ಆಯ್ದ ಭಾಗಗಳು. ವ್ಯಕ್ತಿ ಏಕ್ ವ್ಯಕ್ತಿತ್ವ ಅನೇಕ ಅಂದ್ರೆ ಒಬ್ಬ ವ್ಯಕ್ತಿ ಆದ್ರೆ ಅನೇಕ ಆಯಾಮಗಳು. ಹೌದು, ಇವರು ಏಕಕಾಲದಲ್ಲಿ ತತ್ವಜ್ಞಾನಿ, ಮನಃಶಾಸ್ತ್ರಜ್ಞ, ಲೇಖಕ ಮತ್ತು ಅತ್ಯಂತ ವಿನಮ್ರ ಸೇವಕನಾಗಿದ್ದರು. ನಮ್ಮ ಇಂದಿನ ಗುರಿ ಒಂದೇ: ಇಂತಹ ಆಕಾಶದೆತ್ತರದ ಬುದ್ಧಿಮತ್ತೆ ಮತ್ತು ತಳಮಟ್ಟದ ನಿಸ್ವಾರ್ಥ ಸೇವೆ ಒಂದೇ ವ್ಯಕ್ತಿಯಲ್ಲಿ ಒಟ್ಟಿಗೆ ಅಸ್ತಿತ್ವದಲ್ಲಿರಲು ಹೇಗೆ ಸಾಧ್ಯವಾಯಿತು ಎಂಬುದರ ಹಿಂದಿನ ರಹಸ್ಯವನ್ನು ಅರ್ಥಮಾಡಿಕೊಳ್ಳುವುದು. ಖಂಡಿತ. ನಾವಿಲ್ಲಿ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಯಾವುದೇ ನಿರ್ದಿಷ್ಟ ಸಿದ್ಧಾಂತ ಅಥವಾ ಧರ್ಮವನ್ನು ಬೆಂಬಲಿಸುತ್ತಿಲ್ಲ, ಬದಲಾಗಿ ಒದಗಿಸಲಾದ ದಾಖಲೆಗಳಲ್ಲಿರುವ ಈ ವಿಶೇಷ ವ್ಯಕ್ತಿತ್ವದ ಮನೋವೈಜ್ಞಾನಿಕ ಮತ್ತು ಬೌದ್ಧಿಕ ದೃಷ್ಟಿಕೋನಗಳನ್ನು ಮಾತ್ರ ಬಿಡಿಸಿ ನೋಡಲಿದ್ದೇವೆ. ಇಲ್ಲಿರುವ ಅತ್ಯಂತ ಆಕರ್ಷಕವಾದ ಅಂಶ ಏನಂದ್ರೆ, ಈ ಮೂಲ ಮಾಹಿತಿಯು ಕೇವಲ ಒಬ್ಬ ವ್ಯಕ್ತಿ ತನ್ನ ಕೊಠಡಿಯಲ್ಲಿ ಕುಳಿತು ಬರೆದ ಸ್ವಂತ ಆತ್ಮಕಥೆಯಲ್ಲ. ಅರೆ ಹೌದಲ್ವಾ? ಬದಲಾಗಿ ಇದು ದಶಕಗಳ ಕಾಲ ಅವರ ಒಡನಾಡಿಯಾಗಿದ್ದವರು, ಅಂದ್ರೆ ಅವರ ದೈನಂದಿನ ಜೀವನವನ್ನು ಅತ್ಯಂತ ಹತ್ತಿರದಿಂದ ಕಂಡ ಹಿರಿಯ ದಾದಿಯರು ಮತ್ತು ಸಹೋದರರ ಅನುಭವಗಳ ಸಾರಸಂಗ್ರಹ. ಅಂದ್ರೆ ಬೇರೆಯವರ ಕಣ್ಣಿನಿಂದ ನಾವಿವರನ್ನ ನೋಡ್ತಾ ಇದ್ದೀವಿ. ಹೌದು, ದಾದಿ ಪ್ರಕಾಶ್ಮಣಿ, ದಾದಿ ಜಾನಕಿ, ದಾದಿ ಹೃದಯ ಮೋಹಿನಿ ಮುಂತಾದವರ ಕಣ್ಣಿನಿಂದ ನಾವು ಈ ವ್ಯಕ್ತಿಯನ್ನ ನೋಡಲಿದ್ದೇವೆ. ಇದು ಕೇವಲ ಒಬ್ಬ ಮನುಷ್ಯನ ಕಥೆಯಲ್ಲ, ಬದಲಿಗೆ ಒಂದು ಬೃಹತ್ ಜ್ಞಾನ ಪರಂಪರೆ ಹೇಗೆ ನಿರ್ಮಾಣವಾಯಿತು ಎಂಬುದರ ನೈಜ ದಾಖಲೆ ಅಂತಾನೆ ಹೇಳ್ಬೋದು. ಖಂಡಿತ. ಆ ಜ್ಞಾನ ಪರಂಪರೆಯ ನಿರ್ಮಾಣದ ಹಿಂದಿರುವ ಅಡಿಪಾಯದ ಬಗ್ಗೆ ಮೊದಲು ಮಾತಾಡೋಣ. ಮೂಲ ಮಾಹಿತಿಯು ತಿಳಿಸುವಂತೆ ಜಗದೀಶ್ ಅವರು ಸೆಪ್ಟೆಂಬರ್ 10, 1929ರಂದು ಈಗಿನ ಪಾಕಿಸ್ತಾನದಲ್ಲಿರುವ ಮುಲ್ತಾನ್ನಲ್ಲಿ ಜನಿಸಿದರು. ದಾದಿ ಗಂಗೆ ಮತ್ತು ದಾದಿ ಕುಂಜ್ ಅವರ ನೆನಪುಗಳನ್ನು ನೋಡಿದರೆ ಜಗದೀಶ್ ಅವರ ಹಿನ್ನೆಲೆ ಬಹಳ ವಿಶಿಷ್ಟವಾಗಿತ್ತು. ಅವರು ಆರ್ಯ ಸಮಾಜದ ಹಿನ್ನೆಲೆಯಿಂದ ಬಂದವರಾಗಿದ್ದರು. ನೋಡಿ, ಇದು ಬಹಳ ನಿರ್ಣಾಯಕವಾದ ಅಂಶ. ಆರ್ಯ ಸಮಾಜದ ಹಿನ್ನೆಲೆ ಅಂದ್ರೆ ಕೇವಲ ಯಾವುದೋ ಒಂದು ಗುಂಪಿಗೆ ಸೇರಿದ್ದಲ್ಲ, ಅಂದ್ರೆ ಅದು ಒಂದು ಸಂಪೂರ್ಣವಾಗಿ ಭಿನ್ನವಾದ ಬೌದ್ಧಿಕ ಚೌಕಟ್ಟು. ಆರ್ಯ ಸಮಾಜದ ಮೂಲ ತತ್ವವೇ ವೈದಿಕ ಜ್ಞಾನವನ್ನು ಕಟ್ಟುನಿಟ್ಟಿನ ತರ್ಕದ ಮೂಲಕ ಅಂದರೆ ಲಾಜಿಕ್ ಮೂಲಕ ವಿಶ್ಲೇಷಿಸುವುದು. ಓಕೆ. ಮತ್ತು ಯಾವುದೇ ರೀತಿಯ ಮೂಢನಂಬಿಕೆ ಅಥವಾ ಕುರುಡು ನಂಬಿಕೆಗಳನ್ನು ಸಂಪೂರ್ಣವಾಗಿ ಧಿಕ್ಕರಿಸುವುದು. ಇಂತಹ ಹಿನ್ನೆಲೆಯಿಂದ ಬಂದ ಯುವಕನೊಬ್ಬ ಹೊಸದೊಂದು ಆಧ್ಯಾತ್ಮಿಕ ಸಂಸ್ಥೆಯ ಸಂಪರ್ಕಕ್ಕೆ ಬಂದಾಗ ಏನಾಗತ್ತೆ ಹೇಳಿ? ಸಹಜವಾಗಿಯೇ ಅಲ್ಲಿ ಪ್ರಶ್ನೆಗಳ ಸುರಿಮಳೆಯೇ ಆಗುತ್ತೆ. ಎಕ್ಸಾಕ್ಟ್ಲಿ. ದಾದಿ ಕುಂಜೋರು ಹೇಳುವಂತೆ ಜಗದೀಶರು ಸುಮ್ಮನೆ ಎಲ್ಲದಕ್ಕೂ ತಲೆ ಅಲ್ಲಾಡಿಸುವವರಾಗಿರಲಿಲ್ಲ. ತಮ್ಮ ತಾರ್ಕಿಕ ಬುದ್ಧಿಗೆ ಸಂಪೂರ್ಣವಾಗಿ ಒಪ್ಪಿಗೆಯಾಗುವ ತನಕ ಒಂದೇ ಪ್ರಶ್ನೆಯನ್ನು ಬೇರ್ಬೇರೆ ಕೋನಗಳಿಂದ ಕೇಳಿ
ಪರೀಕ್ಷಿಸಿ ಉತ್ತರ ಕಂಡುಕೊಳ್ಳುತ್ತಿದ್ದರು. ಹೌದು, ಒಂದು ರೀತಿಯಲ್ಲಿ ಇದು ಸೇತುವೆ ಒಂದರ ಮೇಲೆ ವಾಹನಗಳು ಬಿಡುವ ಮುನ್ನ ಎಂಜಿನಿಯರ್ಗಳು ಮಾಡುವ ಸ್ಟ್ರೆಸ್ ಟೆಸ್ಟಿಂಗ್ ಇರುತ್ತಲ್ವಾ, ಆ ಥರ ಇತ್ತು. ಆದ್ರೆ ಒಂದ್ ನಿಮಿಷ ತಡೀರಿ, ನನಗಿಲ್ಲಿಯೇ ಒಂದು ದೊಡ್ಡ ಸಂದೇಹ ಮೂಡ್ತಾ ಇದೆ. ಏನ್ ಹೇಳಿ? ಆರ್ಯ ಸಮಾಜದ ಹಿನ್ನೆಲೆಯ ಇಷ್ಟೊಂದು ತರ್ಕಬದ್ಧ ಮತ್ತು ಸಂಶಯಾತ್ಮಕ ಮನಸ್ಸಿನ ವ್ಯಕ್ತಿ ಹೊಸದೊಂದು ಆಧ್ಯಾತ್ಮಿಕ ಸಂಸ್ಥೆಯ ಜೊತೆ ಹೇಗೆ ಬೆರೆಯಲು ಸಾಧ್ಯ? ವಿಮರ್ಶಾತ್ಮಕವಾಗಿ ನೋಡುವವರು ಸಾಮಾನ್ಯವಾಗಿ ಇಂತಹ ಗುಂಪುಗಳನ್ನು ಕಂಡಾಗ ಸ್ವಲ್ಪ ದೂರವೇ ಉಳಿಯುತ್ತಾರಲ್ವೇ? ಈ ಪುಸ್ತಕದಲ್ಲಿನ ಒಂದು ಉದಾಹರಣೆ ನನ್ನ ಊಹೆಗೂ ಮೀರಿದ್ದಾಗಿದೆ. ಯಾವ ಉದಾಹರಣೆ? ಅವರು ಜ್ಞಾನದ ಕೋರ್ಸ್ ಕಲಿಯಲು ಬಂದ ಕೇವಲ 5ನೇ ದಿನ ನಡೆದ ಘಟನೆಯದು. ದಾದಿಯವರು ಅವರಿಗೆ ಇಂದು ಕೋರ್ಸ್ ಮಾಡಲಾಗುವುದಿಲ್ಲ ಎಂದು ಹೇಳ್ತಾರೆ. ಕೇಳಿದ್ದಾಗ ಮಿರರ್ ಎಂಬ ಪತ್ರಿಕೆಯಲ್ಲಿ ಈ ಸಂಸ್ಥೆಯು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ್ದು ಅಂತ ಸಂಪೂರ್ಣವಾಗಿ ತಪ್ಪಾಗಿ ವರದಿಯಾಗಿತ್ತು, ಅದನ್ನು ಸರಿಪಡಿಸಲು ತಾವು ಪತ್ರಿಕಾ ಕಚೇರಿಗೆ ಹೋಗಬೇಕಿದೆ ಅಂತ ದಾದಿಯರು ಹೇಳ್ತಾರೆ. ಈಗ ನೀವೇ ಯೋಚಿಸಿ, ಕೇವಲ 5 ದಿನಗಳಿಂದ ಬರ್ತಾ ಇದ್ದ ಅಪ್ಪಟ ತರ್ಕವಾದಿ ಯುವಕನೊಬ್ಬ, ಓಹೋ, ಪತ್ರಿಕೆಯಲ್ಲೇ ಇವರ ಬಗ್ಗೆ ಹೀಗೆ ಬಂದಿದೆ ಎಂದ್ರೆ ಇಲ್ಲೇನೋ ವಿವಾದವಿದೆ, ಮೋಸವಿದೆ, ನನಗೇಕೆ ಉಸಾಬರಿ ಅಂತ ಸುಮ್ನೆ ಅಲ್ಲಿಂದ ಹೊರಟು ಹೋಗ್ಬೇಕಿತ್ತಲ್ವಾ? ಸಾಧಾರಣವಾಗಿ ಯಾರಂದ್ರೂ ಹಾಗೆ ಮಾಡ್ತಿದ್ರು. ಹೌದು, ಅವರ ಮೊದಲ ಪ್ರತಿಕ್ರಿಯೆ ಅನುಮಾನದ್ದಾಗಿರ್ಬೇಕಿತ್ತು. ಆದ್ರೆ ಜಗದೀಶ್ ಅವರು ಮಾಡಿದ್ದೇನು ಗೊತ್ತಾ? ಏನ್ ಮಾಡಿದ್ರು? ನೀವು ನನಗೆ ವಿಷಯವನ್ನು ಸ್ಪಷ್ಟವಾಗಿ ತಿಳಿಸಿ, ನಾನೇ ಅದನ್ನು ಹಿಂದಿಯಲ್ಲಿ ಅತ್ಯುತ್ತಮವಾಗಿ ಬರೆದು ಪತ್ರಿಕೆಗೆ ನೀಡುತ್ತೇನೆ, ಆದರೆ ನನ್ನ ಇಂದಿನ ಕೋರ್ಸ್ ಮಾತ್ರ ನಿಲ್ಲಬಾರದು ಅಂತ ಹೇಳ್ತಾರೆ. ಇದು ನಿಜಕ್ಕೂ ವಿರೋಧಾಭಾಸ ಅಲ್ವಾ? ಮೇಲ್ನೋಟಕ್ಕೆ ಇದು ವಿರೋಧಾಭಾಸದಂತೆ ಕಂಡ್ರೂ ಆಳವಾಗಿ ನೋಡಿದಾಗ ಇದು ಅವರ ಕನ್ಸ್ಟ್ರಕ್ಟಿವ್ ಸ್ಕೆಪ್ಟಿಸಿಸಂ ಅಂದ್ರೆ ರಚನಾತ್ಮಕ ಸಂಶಯವಾದವನ್ನು ತೋರಿಸುತ್ತೆ. ರಚನಾತ್ಮಕ ಸಂಶಯವಾದ? ಹೌದು. ಸಂಶಯವಾದದಲ್ಲಿ 2 ವಿಧಗಳಿವೆ. ಒಂದು, ಪ್ರತಿಯೊಂದನ್ನೂ ನಕಾರಾತ್ಮಕವಾಗಿ ನೋಡಿ ತಿರಸ್ಕರಿಸುವ ಸಿನಿಕತನ. ಮತ್ತೊಂದು, ಸತ್ಯವನ್ನು ಹುಡುಕುವ ರಚನಾತ್ಮಕ ಕುತೂಹಲ. ಓ, ಇಂಟ್ರೆಸ್ಟಿಂಗ್. ಜಗದೀಶ್ ಅವರದು 2ನೇದು. 5 ದಿನಗಳ ಕೋರ್ಸ್ನಲ್ಲಿ ಅವರು ಕೇಳಿದ ತಾರ್ಕಿಕ ವಿವರಣೆಗಳು ಅವರ ಬೌದ್ಧಿಕ ಹಸಿವನ್ನು ನೀಗಿಸಿದ್ದವು. ಅವರಿಗೆ ಒಳಗಿನಿಂದಲೇ ಇದೊಂದು ಸತ್ಯದ ಮಾರ್ಗ ಅಂತ ಅನ್ಸಿತ್ತು. ಹಾಗಾಗಿ ಹೊರಗಿನ ಪತ್ರಿಕೆಯೊಂದು ತಪ್ಪು ಮಾಹಿತಿ ನೀಡಿದಾಗ ಅವರು ಅದರಿಂದ ಓಡಿ ಹೋಗಲಿಲ್ಲ. ಬದಲಾಗಿ ತಾವು ಅರಿತ ಸತ್ಯವನ್ನು ಸಮರ್ಥಿಸಿಕೊಳ್ಳಲು ಮುಂದಾದರು. ಅಂದ್ರೆ ಆ 5 ದಿನದಲ್ಲಿ ಅವರಿಗೆ ಅಷ್ಟು ಆಳವಾದ ನಂಬಿಕೆ ಬಂದಿತ್ತು ಅಂತಾಯ್ತು. ಖಂಡಿತ. ಇದನ್ನು ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ನೈಜ ಆಧ್ಯಾತ್ಮಿಕತೆ ಎಂಬುದು ಕುರುಡು ನಂಬಿಕೆಯಲ್ಲ, ಅದು ತೀಕ್ಷ್ಣವಾದ ತಾರ್ಕಿಕ ಚಿಂತನೆಯ ಮೇಲೆಯೇ ನಿಂತಿದೆ ಅನ್ನೋದು ಸ್ಪಷ್ಟವಾಡುತ್ತೆ. ಹೌದು, ಇದು ಆಧ್ಯಾತ್ಮಿಕತೆಯಲ್ಲಿ ಬಹಳ ಮುಖ್ಯವಾದ ಪಾಠ. ಮತ್ತು ಇಲ್ಲಿ ಸಂಸ್ಥೆಯ ಸಂಸ್ಥಾಪಕರಾದ ಬಾಬಾ ಅವರ ಪಾತ್ರವೂ ಬಹಳ ದೊಡ್ಡದು. ಹೇಗೆ? ಸಾಮಾನ್ಯವಾಗಿ ಧಾರ್ಮಿಕ ಮುಖಂಡರು ಪ್ರಶ್ನೆಗಳನ್ನು ಕೇಳುವವರನ್ನು ಇವರು ಬಂಡುಕೋರರು ಅಂತ ಬದಿಗಿಡುತ್ತಾರೆ. ಆದರೆ ಬಾಬಾ ಅವರು ಜಗದೀಶ್ ಅವರ ಪ್ರಶ್ನೆಗಳನ್ನು ಎಂದಿಗೂ ತಡೆಯಲಿಲ್ಲ. ಓ, ಅವರು ಎಂಕರೇಜ್ ಮಾಡಿದ್ರಾ? ಹೌದು. ಬದಲಾಗಿ ಆ ಪ್ರಶ್ನೆಗಳ ಹಿಂದಿರುವ ಆಳವಾದ ಜ್ಞಾನದಾಹ ಮತ್ತು ಆ ತೀಕ್ಷ್ಣ ಬುದ್ಧಿಯನ್ನು ಗುರುತಿಸಿ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಮತ್ತು ಪ್ರೋತ್ಸಾಹ ನೀಡಿದರು. ಅದೇ ತೀಕ್ಷ್ಣ ಬುದ್ಧಿ, ಆ ಪ್ರಶ್ನಿಸುವ ಮನೋಭಾವವೇ ಮುಂದೆ ಇಡೀ ಸಂಸ್ಥೆಯ ಜ್ಞಾನ ಭಂಡಾರವನ್ನು ಭಾರತದಾದ್ಯಂತ ವಿಸ್ತರಿಸಲು ಬುನಾದಿಯಾಯಿತು ಅನ್ನೋದು ಮತ್ತೊಂದು ಆಸಕ್ತಿದಾಯಕ ಘಟ್ಟ. ಖಂಡಿತವಾಗಿ. ಬಾಬಾ ಅವರು ಜಗದೀಶ್ ಅವರನ್ನು ಪ್ರೀತಿಯಿಂದ ಮಹಾರಥಿ ಮತ್ತು ನಂಬರ್ 1 ಅಂತ ಕರೀತಿದ್ರಂತೆ. ದಾದಿ ಮನೋಹರೇಂದ್ರ ಅವರು ಹಂಚಿಕೊಂಡಿರುವ ಮಾಹಿತಿ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಕಮಲಾನಗರದ ಸೆಂಟರ್ ಬಗ್ಗೆ ಅಲ್ವಾ? ಹೌದು. 1952ರಲ್ಲಿ ಕಮಲಾನಗರದಲ್ಲಿ ಸೆಂಟರ್ ಆರಂಭವಾದಾಗ ಜಗದೀಶ್ ಅವರು ಜ್ಞಾನವನ್ನು ಮೊದಲು ಹಿಂದಿಯಲ್ಲಿ ಬರೆಯುತ್ತಿದ್ರು. ನಂತರ ಸಹೋದರಿಯರು ಅದನ್ನು ಸಿಂಧಿ ಭಾಷೆಗೆ ಭಾಷಾಂತರಿಸಿ ಬಾಬಾ ಅವರಿಗೆ ಕಳುಹಿಸುತ್ತಿದ್ದರು. ಇದು ಭಾಷೆಯ ಗಡಿಗಳನ್ನು ದಾಟುವ ಒಂದು ಅದ್ಭುತ ಪ್ರಕ್ರಿಯೆ ಅಂತ ನನಗನ್ನಿಸ್ತು. ಹೌದು. ಇದರ ಹಿಂದಿನ ಕಾರ್ಯವಿಧಾನವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆಗಿನ ಕಾಲದಲ್ಲಿ ಸಂಸ್ಥೆಯ ಸ್ಥಾಪಕರು ಮತ್ತು ಹೆಚ್ಚಿನ ಹಿರಿಯ ಸದಸ್ಯರು ಸಿಂಧಿ ಭಾಷಿಕರಾಗಿದ್ದರು. ಅವರ ಮೂಲಜ್ಞಾನ ಮತ್ತು ಉಪದೇಶಗಳೆಲ್ಲವೂ ಸಿಂಧಿ ಭಾಷೆಯಲ್ಲೇ ಇರುತ್ತಿದ್ವು. ಇದು ಭೌಗೋಳಿಕವಾಗಿ ಸಂಸ್ಥೆಯ ಬೆಳವಣಿಗೆಗೆ ಒಂದು ದೊಡ್ಡ ತಡೆಗೋಡೆಯಾಗಿತ್ತು. ಹೌದು, ಬೇರೆ ಕಡೆ ತಲುಪೋಕೆ ಕಷ್ಟ ಆಗ್ತಾ ಇತ್ತು. ಉತ್ತರ ಭಾರತದ ಹಿಂದಿ ಮಾತನಾಡುವ ವಿಶಾಲ ರಾಜ್ಯಗಳಲ್ಲಿ ಈ ಸಂದೇಶಗಳು ತಲುಪಬೇಕಾದರೆ ಕೇವಲ ಭಾಷಾಂತರಕಾರರ ಅಗತ್ಯವಿರಲಿಲ್ಲ. ಮತ್ತೆ ಬದಲಿಗೆ ಸಿಂಧಿ ಭಾಷೆಯಲ್ಲಿದ್ದ ಗಹನವಾದ
ಅಮೂರ್ತವಾದ ತಾತ್ವಿಕ ಪರಿಕಲ್ಪನೆಗಳನ್ನು ಗ್ರಹಿಸಿ ಅದನ್ನು ಹಿಂದಿ ಭಾಷೆಯ ಸಾಂಸ್ಕೃತಿಕ ಮತ್ತು ತಾರ್ಕಿಕ ಚೌಕಟ್ಟಿಗೆ ಒಗ್ಗುವಂತೆ ಮರುಸೃಷ್ಟಿಸುವ ಒಬ್ಬ ಟ್ರಾನ್ಸ್ಲೇಟರ್ ಅಲ್ಗಾರಿಥಮ್ನ ಅಗತ್ಯವಿತ್ತು. ವಾವ್, ಟ್ರಾನ್ಸ್ಲೇಟರ್ ಅಲ್ಗಾರಿಥಮ್. ಒಳ್ಳೆ ಪದ ಬಳಸಿದ್ರಿ. ದಾದಿ ಗಂಗೆಯವರು ಉಲ್ಲೇಖಿಸಿರುವಂತೆ ಬಾಬಾ ಅವರು ಮೊದಲೇ ಭವಿಷ್ಯ ನುಡಿದಿದ್ದರಂತೆ, ಹಿಂದಿ ಸಾಹಿತ್ಯವನ್ನು ಸಿದ್ಧಪಡಿಸಲು ಭವಿಷ್ಯದಲ್ಲಿ ಒಬ್ಬ ರತ್ನ ಬರ್ತಾನೆ ಅಂತ. ಆಹಾ. ಜಗದೀಶ್ ಅವರು ಆ ಭವಿಷ್ಯವಾಣಿಯನ್ನು ಅಕ್ಷರಶಃ ನಿಜ ಮಾಡಿದ್ರು. ಅವರು ಮ್ಯಾಗಝಿನ್ಗಳನ್ನು ರೂಪಿಸಿದ್ರು ಮತ್ತು ಕುಂಭಮೇಳದಂತಹ ಬೃಹತ್ ಕಾರ್ಯಕ್ರಮಕ್ಕಾಗಿ ಅತ್ಯಂತ ಪ್ರಭಾವಶಾಲಿ ಪುಸ್ತಕವನ್ನು ಸಿದ್ಧಪಡಿಸಿದರು. ಇದರರ್ಥ ಅವರು ಕೇವಲ ಕುಳಿತು ಬರೆಯುವ ಗುಮಾಸ್ತರಾಗಿರಲಿಲ್ಲ. ಸಂಕೀರ್ಣವಾದ ಆಧ್ಯಾತ್ಮಿಕ ತತ್ವಗಳನ್ನು ಸಾಮಾನ್ಯ ಜನರಿಗೆ ಭಾಷೆಯ ಹಂಗಿಲ್ಲದೆ ಅರ್ಥವಾಗುವಂತೆ ಡಿಕೋಡ್ ಮಾಡುವ ಸೇತುವೆಯಾಗಿದ್ರು. ಖಂಡಿತ. ಇದೇ ಕಾರಣಕ್ಕೆ ಬಾಬಾ ಅವರು ಒಮ್ಮೆ ಹೇಳಿದ್ದ ಮಾತು ನನಗೆ ತುಂಬಾ ಇಷ್ಟವಾಯಿತು. ಅವ್ರು ಹೇಳ್ತಾರೆ, ಬರೆಯುವುದು ಎಂದರೆ ಅದೇನು ಸುಲಭದ ಮಾತಲ್ಲ, ಮಾಸಿಕ ಘರ್ ಥೋಡೆ ಹಿ ಹೈ, ಅಂದ್ರೆ ಅದು ಮಕ್ಕಳಾಟವಲ್ಲ ಅಂತ. ಹೌದು, ಅದಕ್ಕೆ ಅಪಾರ ಶ್ರಮ ಬೇಕು. ಅದಕ್ಕೆ ನಿರಂತರವಾಗಿ ವಿಚಾರಸಾಗರ ಮಂಥನ ಮಾಡಬೇಕಾಗ್ತದೆ ಅಂದಿದ್ರು. ಈ ವಿಚಾರಸಾಗರ ಮಂಥನ ಎಂದರೆ ಕೇವಲ ಯೋಚಿಸುವುದಲ್ಲ, ಅದೊಂದು ರೀತಿಯಲ್ಲಿ ಕಚ್ಚಾ ತೇಲವನ್ನು ಸಂಸ್ಕರಿಸಿ, ಶುದ್ಧೀಕರಿಸಿ, ಎಲ್ಲರಿಗೂ ಬಳಸಲು ಯೋಗ್ಯವಾದ ಇಂಧನವನ್ನಾಗಿ ಪರಿವರ್ತಿಸುವ ಬೃಹತ್ ಬೌದ್ಧಿಕ ಪ್ರಕ್ರಿಯೆ. ಎಕ್ಸಾಕ್ಟ್ಲಿ. ಆ ಹೋಲಿಕೆ ಬಹಳ ನಿಖರವಾಗಿದೆ ಮತ್ತು ಬ್ರಾತಾ ನಿರ್ವೈರವರ ನೆನಪುಗಳನ್ನು ಓದಿದಾಗ ಈ ಬೌದ್ಧಿಕ ಸಾಮರ್ಥ್ಯದ ನಿಜವಾದ ಅಳತೆ ನಮಗೆ ಸಿಗುತ್ತೆ. ಏನ್ ಹೇಳಿದ್ದಾರೆ ಅವರು? ಜಗದೀಶ್ ಅವರ ಮಾತು, ಬರವಣಿಗೆ ಮತ್ತು ಅವರ ಸೇವಾ ಯೋಜನೆಗಳನ್ನು ನೋಡಿ ಬಾಬಾ ಅವರು ಈ ಮಗುವಿಗೆ 7 ಅಡಿ ಉದ್ದದ ಬುದ್ಧಿ ಇದೆ ಅಂತ ಹೇಳ್ತಿದ್ರಂತೆ. 7 ಅಡಿ ಉದ್ದದ ಬುದ್ಧಿ ಕೇಳೋಕೆ ಒಂಥರ ಮೈ ಜುಮ್ ಅನ್ಸುತ್ತೆ. ಹೌದು, ಕೇವಲ ಆಧ್ಯಾತ್ಮವಷ್ಟೇ ಅಲ್ಲ, ಆ ಕಾಲದ ಸಮಾಜದ ವ್ಯವಸ್ಥೆ, ಜಾಗತಿಕ ಅರ್ಥಶಾಸ್ತ್ರ, ಮಾನವನ ಮನಃಶಾಸ್ತ್ರ, ವಿಜ್ಞಾನ ಎಲ್ಲದರ ಬಗ್ಗೆಯೂ ಅವರಿಗೆ ಅಗಾಧವಾದ ಹಿಡಿತವಿತ್ತು. ಓ, ಅಂದ್ರೆ ಕೇವಲ ಒಂದು ವಿಷಯದಲ್ಲಿ ಅಲ್ಲ. ಹೌದು, ಅವರು ಆಲೋಚಿಸುವಾಗ ಈ ಎಲ್ಲ ಕ್ಷೇತ್ರಗಳ ಜ್ಞಾನವನ್ನು ಒಟ್ಟುಗೂಡಿಸಿ ಒಂದು ಸಮಗ್ರ ಚಿತ್ರಣವನ್ನು ನೀಡ್ತಾ ಇದ್ರು. ಇದೆಲ್ಲವನ್ನು ಕೇಳುವಾಗ ನಮಗೇನ್ ಅನ್ಸುತ್ತೆ ಅಂದ್ರೆ, ಈ 7 ಅಡಿ ಉದ್ದದ ಬುದ್ಧಿ, ಸಮಾಜ, ವಿಜ್ಞಾನ, ತತ್ವಶಾಸ್ತ್ರ ಎಲ್ಲವನ್ನೂ ಕರತಲಾಮಲಕ ಮಾಡಿಕೊಂಡಿದ್ದ ಮಹಾನ್ ಪಂಡಿತ ಇವರು ಅಂತ. ಆದರೆ ಮೂಲ ಮಾಹಿತಿಯ ಮುಂದಿನ ಪುಟಗಳಿಗೆ ಹೋದಾಗ ಅಕ್ಷರಶಃ ಒಂದು ಅಚ್ಚರಿ ಕಾದಿತ್ತು. ಏನ್ ಆಶ್ಚರ್ಯ ಅದು! ಬೌದ್ಧಿಕವಾಗಿ ಇಷ್ಟು ಎತ್ತರವಲ್ಲಿದ್ದ ವ್ಯಕ್ತಿಯೊಬ್ಬ ದೈನಂದಿನ ಜೀವನದಲ್ಲಿ ಹೇಗಿರಬಹುದು? ಸಾಮಾನ್ಯವಾಗಿ ಅಂಥವರು ತಮ್ಮದೇ ಆದ ಒಂದು ಪ್ರತ್ಯೇಕ ಗಣ್ಯಲೋಕದಲ್ಲಿರ್ತಾರೆ. ತಾವಾಯ್ತು, ತಮ್ಮ ಪುಸ್ತಕಗಳಾಯ್ತು ಅಂತ ಅಂದ್ಕೊಂಡಿರ್ತಾರೆ. ಹೌದು. ದೈಹಿಕ ಶ್ರಮ ಮಾಡುವುದನ್ನು ತಮ್ಮ ಘನತೆಗೆ ತಕ್ಕುದಲ್ಲ ಅಂತ ಭಾವಿಸುವುದು ಮಾನವ ಸಹಜ ಗುಣ ಅಲ್ವಾ? ಖಂಡಿತ. ಹೆಚ್ಚಿನವರಲ್ಲಿ ಈ ಬೌದ್ಧಿಕ ಅಹಂಕಾರ ಅಥವಾ ಇಂಟೆಲೆಕ್ಚುವಲ್ ಈಗೋ ಬಹಳ ಬೇಗ ಆವರಿಸ್ಕೊಳ್ಳುತ್ತೆ. ತಾನು ಇತರರಿಗಿಂತ ಹೆಚ್ಚು ತಿಳಿದವನು ಎಂಬ ಭಾವನೆ ಅರಿವಿಲ್ಲದೆಯೇ ಬಂದ್ಬಿಡುತ್ತೆ. ಆದರೆ ಇಲ್ಲಿನ ವಾಸ್ತವತೆ ಆ ಕಲ್ಪನೆಗಳನ್ನೆಲ್ಲ ಚೂರು ಚೂರು ಮಾಡುತ್ತೆ. ದಾದಿ ಹೃದಯಮೋಹಿನಿ ಅವರು ವಿವರಿಸುವ ಆ 1952ರ ದೆಹಲಿಯ ಕಮಲಾನಗರದ ಸೆಂಟರ್ ಚಿತ್ರಣವನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಅದೊಂದು ದೊಡ್ಡ ಬಂಗಲೆಯಾಗಿರ್ಲಿಲ್ಲ. ಕೇವಲ 2 ಸಣ್ಣ ಕೋಣೆಗಳಿದ್ವು. ಅದರಲ್ಲಿ ಒಂದರಲ್ಲೇ ಸಹೋದರಿಯರು ವಾಸವಿದ್ರೆ ಮತ್ತೊಂದು ಕೋಣೆಯನ್ನು ಬೇರೆ ಕೆಲಸಗಳಿಗೆ ಬಳಸಲಾಗುತ್ತಿತ್ತು. ಜಾಗ ತುಂಬಾ ಕಮ್ಮಿ ಇತ್ತು. ಹಾಗಾಗಿ ಜಗದೀಶ್ ಅವರು ಹೊರಗಿನ ಪುಟ್ಟ ಬಾಲ್ಕನಿಯಲ್ಲಿ ವಾಸಿಸ್ತಿದ್ರಂತೆ. ಅಲ್ಲಿಯೇ ಅವರ ಮಲಗುವಿಕೆ, ಬರವಣಿಗೆ ಎಲ್ಲವೂ. ಇನ್ನು ಬೇಸಿಗೆಯ ಕಾಲ. ದೆಹಲಿಯ ಬೇಸಿಗೆ ಅಂದ್ರೆ ಸುಡುವ ಕೆಂಡದಂತಿರುತ್ತೆ ಅಂತ ನಮ್ಗೆಲ್ಲ ತಿಳಿದೇ ಇದೆ. ಊಹಿಸ್ಕೊಳ್ಳೋಕ್ಕೂ ಕಷ್ಟ. ಆ ಕಡು ಬಿಸಿಲಿನಲ್ಲಿ ಈ 7 ಅಡಿ ಬುದ್ಧಿಯ ಕುಂಭಮೇಳಕ್ಕೆ ಸಾಹಿತ್ಯ ಬರೆಯುತ್ತಿದ್ದ ದೈತ್ಯ ಪ್ರತಿಭೆ ಏನು ಮಾಡ್ತಿದ್ರು ಗೊತ್ತೇ? ಏನ್ ಮಾಡ್ತಾ ಇದ್ರು? 4-5 ಕಿಲೋಮೀಟರ್ ದೂರದ ಬರ್ಫ್ ಖಾನಾ ಅಂದ್ರೆ ಐಸ್ ಫ್ಯಾಕ್ಟ್ರಿಗೆ ಕಾಲ್ನಡಿಗೆಯಲ್ಲಿ ಹೋಗಿ ತಮ್ಮ ಹೆಗಲ ಮೇಲೆ ದೊಡ್ಡ ದೊಡ್ಡ ಐಸ್ ಗಟ್ಟಿಗಳನ್ನು, ಆ ಸಿಲ್ಲಿಗಳನ್ನು ಒತ್ತು ತರುತ್ತಿದ್ದರು. ಮೈ ಗಾಡ್! ಉದ್ದೇಶವೇನು ಗೊತ್ತಾ? ಆ ಸೆಂಟರ್ನಲ್ಲಿದ್ದ ಸಹೋದರಿಯರಿಗೆ ಮತ್ತು ಬರುವ ಜನರಿಗೆ ತಣ್ಣನೆಯ ನೀರು ಮತ್ತು ಶರಬತ್ತು ನೀಡಲು. ವಾವ್! ನನಗೆ ಅರ್ಥವಾಗದ ವಿಷಯ ಏನೆಂದ್ರೆ, ಆ ಮಟ್ಟದ ತೀಕ್ಷ್ಣ ಬುದ್ಧಿಮತ್ತೆ ಮತ್ತು ಇಂತಹ ಕಠಿಣ ದೈಹಿಕ ಸೇವೆ ಇವೆರಡರ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಹೇಗೆ ಸಾಧ್ಯವಾಯಿತು? ಅವರಲ್ಲಿ ಅಹಂಕಾರವೇಕೆ ಹುಟ್ಟಿಲಿಲ್ಲ? ನೋಡಿ, ಇದು ಇಡೀ ಆಳವಾದ ವಿಶ್ಲೇಷಣೆಯ ಅತ್ಯಂತ ಪ್ರಮುಖ ತಿರುವು. ನಿಜವಾದ ಜ್ಞಾನ ಅಥವಾ ಅರಿವು ಮನುಷ್ಯನನ್ನ ಏನ ಮಾಡಬೇಕು? ವಿನಮ್ರರನ್ನಾಗಿ ಮಾಡಬೇಕು. ಎಕ್ಸಾಕ್ಟ್ಲಿ. ಕೇವಲ ಮಾಹಿತಿಯ ಸಂಗ್ರಹ ಮನುಷ್ಯನಿಗೆ ಅಹಂಕಾರವನ್ನು ನೀಡುತ್ತೆ. ಆದರೆ ಆ ಮಾಹಿತಿಯು ಅರಿವಾಗಿ ಪರಿವರ್ತನೆಯಾದಾಗ
ಆತ್ಮಿಕ ಸ್ಥಿತಿಗೆ ಬಂದಾಗ ಅದು ಮನುಷ್ಯನನ್ನು ಮತ್ತಷ್ಟು ವಿನಮ್ರನನ್ನಾಗಿ ಮಾಡುತ್ತೆ. ಜಗದೀಶ್ ಅವರ ವಿಷಯದಲ್ಲಿ ನಡೆದದ್ದೂ ಇದೆ. ಅವರ ಬೌದ್ಧಿಕ ಶಕ್ತಿಗೆ ಸರಿಸಮಾನವಾಗಿ ಅವರ ಭಾವನಾತ್ಮಕ ಸಮರ್ಪಣೆ ಇತ್ತು. ನಾವಿಲ್ಲಿ ದೇಹಾಭಿಮಾನ ಮತ್ತು ಆತ್ಮಾಭಿಮಾನದ ವ್ಯತ್ಯಾಸವನ್ನು ನೋಡಬಹುದು. ಖಂಡಿತ. ನಾವು ಆಗ್ಲೇ ಮಾತನಾಡಿದ ಆ ವಿರೋಧಾಭಾಸ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೊಳಗಾಗುವ ಉನ್ನತ ಮಟ್ಟದ ಸಾಹಿತ್ಯವನ್ನು ಬರೆಯುವ, ತತ್ವಶಾಸ್ತ್ರದ ಚರ್ಚೆ ಮಾಡುವ ಅದೇ ಕೈಗಳು ಬಿಸಿಲಿನಲ್ಲಿ ಇತರರ ಸೇವೆಗಾಗಿ ಐಸ್ಗಟ್ಟಿಗಳನ್ನು ಹೊರುವಾಗ ಸ್ವಲ್ಪವೂ ಸಂಕೋಚ ಪಡಲಿಲ್ಲ. ಹೌದು. ಏಕೆಂದ್ರೆ ಅವರು ಕೇವಲ ತತ್ವಜ್ಞಾನಿಯಾಗಿರಲಿಲ್ಲ, ಅವರು ನಿಸ್ವಾರ್ಥ ಸಮಾಜ ಸೇವಕರೂ ಆಗಿದ್ರು. ದಾದಿ ಹೃದಯಮೋಹಿನಿ ಹೇಳುವಂತೆ ಅವರಿಗೆ ಆರಂಭದಿಂದಲೂ ಸಹೋದರಿಯರ ಅಂದ್ರೆ ಶಕ್ತಿಗಳ ಬಗ್ಗೆ ಅಪಾರವಾದ ಗೌರವ ಮತ್ತು ಪ್ರೀತಿ ಇತ್ತು. ಆ ಗೌರವ ಕೇವಲ ಭಾಷಣಗಳಲ್ಲಿರ್ಲಿಲ್ಲ ಅಲ್ವಾ? ಹೌದು, ಕೇವಲ ಬಾಯಲ್ಲಿ ಹೇಳೋದಲ್ಲ, ಇಂತಹ ಕಠಿಣ ದೈಹಿಕ ಶ್ರಮದ ಮೂಲಕ ಪ್ರಾಯೋಗಿಕವಾಗಿ ವ್ಯಕ್ತವಾಗುತ್ತಿತ್ತು. ಇದು ಅವರ ಶ್ರೇಷ್ಠ ಸಂಸ್ಕಾರವನ್ನು ತೋರಿಸುತ್ತೆ. ಈ ಮಟ್ಟದ ವಿನಮ್ರತೆಯನ್ನು ಇಂದಿನ ದಿನಗಳಲ್ಲಿ ಊಹಿಸಿಕೊಳ್ಳುವುದೂ ಕಷ್ಟ ಅನಿಸುತ್ತೆ. ಖಂಡಿತವಾಗಿ. ಪ್ರಸ್ತುತ ಸಮಾಜದಲ್ಲಿ ನಾವೆಲ್ಲರೂ ಒಂದು ಸಣ್ಣ ಡಿಗ್ರಿ ಪಡೆದ ತಕ್ಷಣ ಅಥವಾ ಆಫೀಸಿನಲ್ಲಿ ಒಂದು ಸಣ್ಣ ಪ್ರಮೋಷನ್ ಸಿಕ್ಕ ತಕ್ಷಣ ಇದು ನನ್ನ ಕೆಲಸವಲ್ಲ, ನಾನು ಇಷ್ಟು ಓದಿದ್ದೇನೆ, ಈ ಸಣ್ಣ ಕೆಲಸವನ್ನು ನಾನೇಕೆ ಮಾಡಬೇಕು ಅನ್ನೋ ಕೃತಕ ಘನತೆಯ ಕವಚವನ್ನು ತೊಟ್ಟುಕೊಳ್ಳುತ್ತೇವೆ. ಹೌದು, ಅದು ನಮ್ಮ ಈಗೋ. ಜ್ಞಾನವು ಸೇವೆಗೆ ಅಡ್ಡಿ ಆಗಬಾರದು ಎಂಬುದಕ್ಕೆ ಜಗದೀಶ್ ಅವರ ಈ ಐಸ್ ಹೊರುವ ದೃಶ್ಯ ಅತ್ಯುತ್ತಮ ಉದಾಹರಣೆ. ಆದರೆ ಈ ಅಸಾಧಾರಣ ಬುದ್ಧಿ ಮತ್ತು ಮುಗ್ಧ ವಿನಮ್ರತೆಯ ಸಮತೋಲನವು ಕೇವಲ ಸೇವಾ ಮನೋಭಾವದಿಂದ ಮಾತ್ರ ಬಂದಿತ್ತೇ ಅಥವಾ ಅದರ ಹಿಂದೆ ಬೇರ್ಯಾವುದಾದ್ರೂ ಭಾವನಾತ್ಮಕ ಶಕ್ತಿ ಇತ್ತೆ ಅಂತ ನಾನು ಯೋಚಿಸ್ತಿದ್ದೆ. ಮೂಲ ಮಾಹಿತಿಯ ಮುಂದಿನ ಭಾಗಗಳನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಅದಕ್ಕೆ ಉತ್ತರ ಸಂಸ್ಥೆಯ ಹಿರಿಯರೊಡನೆ, ಮುಖ್ಯವಾಗಿ ಬಾಬಾ ಅವರೊಡನೆ ಜಗದೀಶ್ ಅವರಿಗಿದ್ದ ವಿಶಿಷ್ಟ ಬಾಂಧವ್ಯದಲ್ಲಿದೆ ಅಂತ ಅನ್ನಿಸ್ತು. ನೋಡಿ, ಬುದ್ಧಿವಂತಿಕೆಯನ್ನು ನಿಯಂತ್ರಿಸುವ ಏಕೈಕ ಶಕ್ತಿ ಎಂದರೆ ಪರಿಶುದ್ಧವಾದ ಪ್ರೀತಿ ಮತ್ತು ಭಾವನಾತ್ಮಕ ಬಾಂಧವ್ಯ. ಹೌದು. ಜಗದೀಶ್ ಅವರ ಐಕ್ಯೂ ಅಂದ್ರೆ ಇಂಟೆಲಿಜೆನ್ಸ್ ಕೋಶೆಂಟ್ ಎಷ್ಟೇ ಉನ್ನತ ಮಟ್ಟದಲ್ಲಿದ್ರೂ ಅವರ ಇಕ್ಯೂ ಅಂದ್ರೆ ಇಮೋಷನಲ್ ಕೋಶೆಂಟ್ ಕೂಡ ಅಷ್ಟೇ ಆಳವಾಗಿತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ ದಾದಿ ರತನ್ಮೋಹಿನಿ ಅವರು ವಿವರಿಸುವ ಆ ಒಂದು ದೃಶ್ಯವನ್ನು ನಾವಿಲ್ಲಿ ಗಮನಿಸಬೇಕು. ಯಾವ ದೃಶ್ಯ? ಜಗದೀಶ್ ಅವರಿಗೆ ಈಶ್ವರನ ಮೇಲೆ ಅತೀವವಾದ ಒಲವಿತ್ತು. ಬಾಬಾ ಅವರ ಜತೆಗಿನ ಅವರ ಸಂಬಂಧ ಎಷ್ಟೊಂದು ಆಪ್ತವಾಗಿತ್ತೆಂದರೆ ಅದು ಅಕ್ಷರಶಃ ಒಬ್ಬ ತಂದೆ ಮತ್ತು ಮಗನ ಸಂಬಂಧದಂತಿತ್ತು. ಆ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ. ಇಡೀ ಜಗತ್ತಿಗೆ ಗಹನವಾದ ತತ್ವಶಾಸ್ತ್ರವನ್ನು ಬರೆದುಕೊಡುವ ವ್ಯಕ್ತಿ ಬಾಬಾವರ ಬಳಿ ಬಂದಾಗ ಕೆಲವೊಮ್ಮೆ ಚಿಕ್ಕ ಮಗುವಿನಂತೆ ಹಠ ಮಾಡುವ, ಮುದ್ದಿನಿಂದ ವರ್ತಿಸುವ ಆಟಗಳನ್ನು ಆಡುತ್ತಿದ್ದರಂತೆ. ವಾವ್, ಇದು ನಿಜಕ್ಕೂ ಮನಸ್ಸಿಗೆ ಮುಟ್ಟುವಂತಹ ವಿಷಯ. ಬೌದ್ಧಿಕತೆಯ ಉತ್ತುಂಗದಲ್ಲಿದ್ದ ವ್ಯಕ್ತಿಯೊಬ್ಬ ಮಗುವಿನಂತೆ ಮುಗ್ಧನಾಗಲು ಹೇಗೆ ಸಾಧ್ಯ? ಇದೇ ಅವರ ವ್ಯಕ್ತಿತ್ವದ ಬಹುದೊಡ್ಡ ರಹಸ್ಯ. ಎಲ್ಲಿ ಸಂಪೂರ್ಣ ನಂಬಿಕೆ ಮತ್ತು ಶರಣಾಗತಿ ಇರುತ್ತದೆಯೋ ಅಲ್ಲಿ ಬುದ್ಧಿ ತನ್ನ ಅಹಂಕಾರದ ಕವಚವನ್ನು ಕಳಚಿಡುತ್ತೆ. ಅವರು ಬಾಬಾ ಅವರ ಬಳಿ ಯಾವುದೇ ಬೌದ್ಧಿಕ ಚೌಕಟ್ಟುಗಳಿಲ್ಲದೆ ಕೇವಲ ಪ್ರೀತಿಯಿಂದ ಹೋಗ್ತಿದ್ರು. ಅದೇ ಸಮಯದಲ್ಲಿ ಇತರರೊಂದಿಗಿನ ಅವರ ಸಂಬಂಧ ಹೇಗಿತ್ತು ಅನ್ನೋದು ನೋಡಿದ್ರೆ ಈ ವ್ಯಕ್ತಿತ್ವದ ವಿಸ್ತಾರ ಅರ್ಥ ಆಗುತ್ತೆ. ಬೇರೆಯವರ ಜೊತೆ ಹೇಗಿತ್ತು ಅವರ ಬಾಂಧವ್ಯ? ಸಹೋದರರಾದ ರಮೇಶ್ ಶಾ ಮತ್ತು ನಿರ್ವೈರವರಂತಹ ಯುವಕರಿಗೆ ಅವರು ಕೇವಲ ಸ್ನೇಹಿತರಾಗಿರಲಿಲ್ಲ, ಬದಲಾಗಿ ಮಾರ್ಗದರ್ಶಕರಾಗಿ ಒಬ್ಬ ದೊಡ್ಡ ಅಣ್ಣನಾಗಿ ನಿಂತರು. ಖಂಡಿತ. ರಮೇಶ್ ಶಾ ಅವರು ಜಗದೀಶ್ ಅವರನ್ನು ಧರ್ಮಗ್ರಂಥಗಳ ಮತ್ತು ಈಶ್ವರೀಯ ಜ್ಞಾನದ ರಹಸ್ಯಗಳನ್ನು ಅರಿತ ಮಹಾನ್ ವಿದ್ವಾಂಸ ಅಂತ ಬಣ್ಣಿಸಿದ್ದಾರೆ. ಹೌದು. ಒಂದೆಡೆ ಧರ್ಮಗ್ರಂಥಗಳ ಬಗ್ಗೆ ಗಂಭೀರವಾಗಿ ಘಂಟೆಗಟ್ಲೆ ಯಾವುದೇ ಲೋಪವಿಲ್ಲದೆ ಚರ್ಚಿಸಬಲ್ಲ ಪ್ರಬುದ್ಧ ವಿದ್ವಾಂಸ, ಮತ್ತೊಂದೆಡೆ ತಂದೆಯ ಬಳಿ ಮಗುವಿನಂತೆ ಆಟವಾಡುವ ಮುಗ್ಧತೆ. ಈ ಎರಡು ವಿರುದ್ಧ ತುದಿಗಳ ಗುಣಲಕ್ಷಣಗಳನ್ನು ಒಬ್ಬನೇ ವ್ಯಕ್ತಿ ತನ್ನೊಳಗೆ ಯಾವುದೇ ಘರ್ಷಣೆ ಇಲ್ಲದೆ ಅರಗಿಸಿಕೊಂಡಿದ್ದದ್ದು ನಿಜಕ್ಕೂ ಒಂದು ಮಾನಸಿಕ ವಿಸ್ಮಯ. ದಾದಿ ಜಾನಕಿ ಅವರು ಕೇಳುವ ಒಂದು ಮಾತು ಈ ಇಡೀ ಚರ್ಚೆಯ ಸಾರಾಂಶದಂತಿದೆ. ಏನ್ ಹೇಳ್ತಾರೆ ಅವರು? ಅವರು ಹೇಳ್ತಾರೆ, ಜ್ಞಾನವನ್ನು ವಿನಿಮಯ ಮಾಡಿಕೊಳ್ಳುವಲ್ಲಿ, ಹೊಸ ಸಲಹೆಗಳನ್ನು ನೀಡುವಲ್ಲಿ ಜಗದೀಶ್ವರು ಎಷ್ಟು ಚಾಣಾಕ್ಷರಾಗಿದ್ರೋ ಇತರರನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮತ್ತು ಗೌರವಿಸುವಲ್ಲಿಯೂ ಅಷ್ಟೇ ಮುಂಚೂಣಿಯಲ್ಲಿದ್ದರು ಅಂತ. ಸಂಬಂಧಗಳಲ್ಲಿ ಈ ಸ್ಪಷ್ಟತೆ ಇರುವುದು ಬಹಳ ಅಪರೂಪ. ಸಾಮಾನ್ಯವಾಗಿ ಜ್ಞಾನಿಗಳು ಇತರರ ಅಜ್ಞಾನವನ್ನು ಕಂಡು ಅಸಹನೆ ತೋರುತ್ತಾರೆ, ನನ್ನದೇ ಸರಿ ಅನ್ನೋ ನಿರೀಕ್ಷೆ ಇರುತ್ತೆ. ಹೌದು, ರಿಲೇಶನ್ಶಿಪ್ನಲ್ಲಿ ಪ್ರಾಬ್ಲಮ್ ಆಗೋದೇ ಅಲ್ಲಿ. ಆದರೆ ಜಗದೀಶ್ವರು ಭ್ರಾತ ರಮೇಶ್ ಅವರಿಗೆ ಜ್ಞಾನದ ಒಳಹೊಕ್ಕನ್ನು ಅರ್ಥ ಮಾಡಿಸಿ ಅವರನ್ನು ಸೇವೆಯಲ್ಲಿ ಮುಂಚೂಣಿಗೆ ತಂದ ರೀತಿ ಅವರ ಮೆಂಟರ್ಶಿಪ್ ಗುಣವನ್ನು ಎತ್ತಿ ತೋರಿಸುತ್ತೆ. ಒಬ್ಬ ವ್ಯಕ್ತಿ ಎಷ್ಟೇ ಜ್ಞಾನಿಯಾಗಿದ್ದರೂ ಆತ ಇತರರೊಂದಿಗೆ ಹೇಗೆ ಬೆರೆಯುತ್ತಾನೆ,
ಇತರರನ್ನು ಹೇಗೆ ಬೆಳೆಸುತ್ತಾನೆ ಎಂಬುದರ ಮೇಲೆಯೇ ಆತನ ನೈಜ ವ್ಯಕ್ತಿತ್ವ ನಿರ್ಧಾರವಾಗುತ್ತೆ. ಹಾಗಾದ್ರೆ ಈ ಸಂಪೂರ್ಣ ಮೂಲ ಮಾಹಿತಿಯು ಭ್ರಾತ ಜಗದೀಶ್ ಅವರ ಈ ಅನೇಕ ವ್ಯಕ್ತಿತ್ವಗಳ ಸಂಗಮವು ನಮಗೆ ನೀಡುತ್ತಿರುವ ಅಂತಿಮ ಸಂದೇಶವೇನು? ಜ್ಞಾನದಾಹ ಹೊಂದಿರುವವರಿಗೆ, ಆಧ್ಯಾತ್ಮ ಮತ್ತು ವಾಸ್ತವಿಕ ಬದುಕಿನ ನಡುವೆ ಸಮತೋಲನ ಹುಡುಕುವ ಪ್ರತಿಯೊಬ್ಬರಿಗೂ ಇದೊಂದು ಜೀವಂತ ಪಾಠಶಾಲೆಯಾಗಿದೆ. ಖಂಡಿತ. ಆರ್ಯ ಸಮಾಜದಿಂದ ಬಂದ ಆ ಪ್ರಶ್ನಿಸುವ ಕುತೂಹಲವಿರಬೇಕು. ಆದರೆ ಆ ಕುತೂಹಲ ಕೇವಲ ವಿವಾದಕ್ಕಲ್ಲ, ಬದಲಾಗಿ ಹೊಸತೇನನ್ನಾದರೂ ಸೃಷ್ಟಿಸುವ ರಚನಾತ್ಮಕತೆಗೆ ದಾರಿಯಾಗಬೇಕು. ಆಕಾಶದೆತ್ತರದ ಬೌದ್ಧಿಕ ಶ್ರೇಷ್ಠತೆ ಇರಬೇಕು, ಆದರೆ ಅದು ತಳಮಟ್ಟದ, ಮಣ್ಣಿಗೆ ಹತ್ತಿರವಾದ ವಿನಮ್ರ ಸೇವೆಯಿಂದ ಬೇರ್ಪಡಬಾರದು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ನಾವೆಲ್ಲರೂ ನಮ್ಮೊಳಗೆ ಅನೇಕ ವ್ಯಕ್ತಿತ್ವಗಳನ್ನು, ಪ್ರತಿಭೆಗಳನ್ನು ಹೊಂದಿರಬಹುದು. ಹೌದು. ಆ ಎಲ್ಲ ಭಿನ್ನ ಆಯಾಮಗಳನ್ನು ಒಂದು ಉದಾತ್ತವಾದ ಉದ್ದೇಶಕ್ಕಾಗಿ ಹೇಗೆ ಒಗ್ಗೂಡಿಸಬಹುದು ಎಂಬುದನ್ನು ಈ ದಾಖಲೆಗಳು ನಮಗೆ ಕಲಿಸುತ್ತವೆ. ಕೇವಲ ಲೇಖಕನಾಗಿ, ಕೇವಲ ಭಾಷಣಕಾರನಾಗಿ ಉಳಿಯದೆ ಆ ಜ್ಞಾನವನ್ನು ಪ್ರಾಯೋಗಿಕ ಬದುಕಿನಲ್ಲಿ ಅಳವಡಿಸಿಕೊಂಡು ಇತರರಿಗೆ ಒಂದು ಜೀವಂತ ಮಾರ್ಗದರ್ಶಿಯಾಗುವುದು ಹೇಗೆ ಎಂಬುದನ್ನು ಜಗದೀಶ್ ಅವರ ಜೀವನ ನಮಗೆಲ್ಲರಿಗೂ ಸಾಬೀತುಪಡಿಸಿದೆ. ಅಕ್ಷರಶಃ ಸತ್ಯ. ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಗಹನವಾದ ಪ್ರಶ್ನೆಯನ್ನು ಎತ್ತುವ ಸಮಯ ಬಂದಿದೆ. ಹೇಳಿ. ಸಾಮಾನ್ಯವಾಗಿ ನಾವು ಯೋಚಿಸುವುದು, ಸಮಾಜದಲ್ಲಿ ವ್ಯಕ್ತಿಗಳು ಕೇವಲ ಎರಡೇ ಗುಂಪಿಗೆ ಸೇರಿರುತ್ತಾರೆ ಅಂತ. ಒಂದು ಯೋಚಿಸುವವರು, ಅಂದರೆ ಕೇವಲ ತಂತ್ರಗಳನ್ನು, ತತ್ವಗಳನ್ನು ರೂಪಿಸುವ ಬುದ್ಧಿಜೀವಿಗಳು. ಮತ್ತೊಂದು ಕೆಲಸ ಮಾಡುವವರು, ಅಂದ್ರೆ ಮೈ ಬಗ್ಗಿಸಿ ಶ್ರಮಪಡುವ ಶ್ರಮಜೀವಿಗಳು. ನಾವು ಯಾವಾಗ್ಲೂ ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಆರಿಸ್ಕೊಳ್ಬೇಕು ಅಂದ್ಕೊಳ್ಳುತ್ತೇವೆ ಅಲ್ವಾ? ಹೌದು, ಅದೊಂದು ಮಿಥ್ಯೆ. ಆದ್ರೆ ಭ್ರಾತ ಜಗದೀಶ್ ಅವರ ಆ ದೃಶ್ಯವನ್ನು ಮತ್ತೆ ನೆನ್ಪಿಸ್ಕೊಳ್ಳಿ. ಆ 7 ಅಡಿ ಉದ್ದಡ ಬುದ್ಧಿ ಒಂದು ಕಡೆ ಸಾವಿರಾರು ಜನರಿಗೆ ದಾರಿದೀಪವಾಗುವ ಕ್ಲಿಷ್ಟಕರ ಸಾಹಿತ್ಯವನ್ನು ಬರೆಯುತ್ತಲೇ, ಮತ್ತೊಂದೆಡೆ ಸುಡುವ ಬಿಸಿಲಿನಲ್ಲಿ ಹೆಗಲು ಸುಳಿಯುವಂತೆ ಇತರರಿಗಾದಿ ಐಸ್ಗಟ್ಟಿಗಳನ್ನು ಹೊತ್ತು ತರುತ್ತಿತ್ತು. ಈಗ ನಾವೆಲ್ಲರೂ ನಮ್ಮ ಸ್ವಂತ ಜೀವನವನ್ನು ಒಮ್ಮೆ ಗಮನಿಸಿದ್ರೆ, ನಮ್ಮ ಬುದ್ಧಿವಂತಿಕೆ, ನಾವು ಗಳಿಸಿದ ಉನ್ನತ ಡಿಗ್ರಿ ಅಥವಾ ಸಮಾಜದಲ್ಲಿನ ನಮ್ಮ ಸ್ಥಾನಮಾನವು ನಮ್ಮನ್ನು ಬೇರೆಯವರಿಗಾಗಿ ಸಣ್ಣಪುಟ್ಟ ಸೇವೆ ಮಾಡುವುದರಿಂದ, ವಿನಮ್ರರಾಗುವುದರಿಂದ ತಡೆಯುತ್ತಿದೆಯಾ? ಇದು ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ. ನಮ್ಮ ಬುದ್ಧಿಗೆ ಆ ಐಸ್ಗಟ್ಟಿಯನ್ನು ಹೊರುವಷ್ಟು ನಿಸ್ವಾರ್ಥತೆ ಮತ್ತು ಶಕ್ತಿ ಇಲ್ಲವೇ? ಅಥವಾ ಮತ್ತೊಂದು ಕೋನದಿಂದ ನೋಡಿದ್ರೆ, ಸದಾ ಬರೀ ದೈಹಿಕ ಕೆಲಸಗಳಲ್ಲೇ, ನಿತ್ಯದ ಯಾಂತ್ರಿಕ ಬದುಕಿನಲ್ಲೇ ಮುಳುಗಿ ನಮ್ಮೊಳಗಿನ ಆ ಪುಸ್ತಕವನ್ನು, ನಮ್ಮ ಆಳವಾದ ಆಲೋಚನೆಗಳನ್ನು ಜಗತ್ತಿಗೆ ಹಂಚುವುದನ್ನೇ ನಾವು ಮರ್ತುಬಿಟ್ಟಿದ್ದೇವಿಯಾ? ವಾವ್, ಇದು ನಿಜಕ್ಕೂ ಒಂದು ಪ್ರಚೋದನಾತ್ಮಕ ಯೋಚನೆ. ಹೌದು. ಇದು ಕೇವಲ ಜಗದೀಶ್ ಅವರ ಕಥೆಯಲ್ಲ, ನಮ್ಮೊಳಗಿರುವ ಬೌದ್ಧಿಕ ಮತ್ತು ದೈಹಿಕ ಶಕ್ತಿಗಳ ನಡುವಿನ ಕೃತಕ ಗೋಡೆಯನ್ನು ಒಡೆಯುವ ಕಥೆ. ಖಂಡಿತ. ಆ ಗ್ರಂಥಾಲಯದ ಕದವನ್ನು ತೆರೆದು ಹೊರಬರಬೇಕಿದೆ, ಜ್ಞಾನ ಮತ್ತು ಶ್ರಮ ಎರಡರ ರುಚಿಯನ್ನು ಏಕಕಾಲದಲ್ಲಿ ಅನುಭವಿಸಬೇಕಿದೆ. ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ಕುತೂಹಲಕಾರಿ ಮೂಲ ಮಾಹಿತಿಯೊಂದಿಗೆ, ಹೊಸತೊಂದು ಒಳನೋಟದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಜ್ಞಾನದಾಹ ಮತ್ತು ವಿನಮ್ರತೆಯನ್ನು ಒಟ್ಟಿಗೆ ಬೆಳೆಸಿಕೊಳ್ಳುವತ್ತ ಗಮನಹರಿಸೋಣ. ಓಂ ಶಾಂತಿ. ಓಂ ಶಾಂತಿ.